ತುಳುನಾಡು. ಈ ಊರು ವಿಭಿನ್ನವಾದ ಸಂಸ್ಕೃತಿ ಮತ್ತು ವಿಶೇಷವಾದ ಆಚರಣೆಗೆ ಹೆಸರುವಾಸಿಯಾಗಿದ್ದು, ಗಣೇಶ, ಈಶ್ವರ, ಪಾರ್ವತಿ, ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯ ಹೀಗೆ ಅನೇಕ ಬಗೆಯ ದೇವರುಗಳನ್ನು ಭಕ್ತಿಯಿಂದ ಪೂಜಿಸೋ ಈ ಪ್ರದೇಶದಲ್ಲಿ ಇಂದಿಗೂ ಕೂಡ ಇಲ್ಲಿನ ಜನರು ನಾಗಾರಾಧನೆ ಮತ್ತು ಭೂತಾರಾಧನೆಯನ್ನ ಹೆಚ್ಚಾಗಿ ನಂಬಿಕೊಂಡು ಬಂದಿದ್ದಾರೆ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತಹ ಈ ಕೊರಗಜ್ಜ ದೈವದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಕೊರಗಜ್ಜ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಜನಪ್ರಿಯವಾದ ದೈವವಾಗಿದ್ದು, ಧರ್ಮ ಮತ್ತು ಸತ್ಯದ ಪ್ರತೀಕವಾಗಿ ಈ ದೈವವನ್ನು ನಿಷ್ಠೆಯಿಂದ ಪೂಜಿಸಲಾಗುತ್ತದೆ. ಮನೆಯಲ್ಲಿ ಯಾವುದಾದರೂ ವಸ್ತುಗಳು ಕಾಣೆಯಾದರೆ ಸಾಕು, ಮನಸ್ಸಿನಲ್ಲಿ ಆ ದೇವರನ್ನು ಪ್ರಾರ್ಥಿಸಿಕೊಂಡರೆ ಸಾಕು, ಕೊರಗಜ್ಜ ಕಳೆದು ಹೋಗಿರುವ ಆ ನಮ್ಮ ವಸ್ತುವನ್ನು ನಮಗೆ ಹಿಂತಿರುಗಿಸಿಕೊಡು, ನಂತರ ನಿಮಗೆ ಇಷ್ಟವಾದ ವಸ್ತುವನ್ನು ನಾನು ನಿಮಗೆ ತಂದು ಅರ್ಪಿಸುತ್ತೇನೆ ಎಂದು ಹರಕೆ ಹೊತ್ತುಕೊಂಡರೆ ಸಾಕು, ಕಳೆದು ಹೋದ ವಸ್ತುವು ತಕ್ಷಣವೇ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ಕಾಲದ ಜನರು ವಸ್ತುಗಳು ಕಳುವಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾರೆ, ಆದರೆ ಇಲ್ಲಿನ ಜನರು ಕೊರಗಜ್ಜನನ್ನು ಬೇಡಿಕೊಳ್ಳುತ್ತಾರೆ. ಅವರ ಮುಖ್ಯ ಸಮಸ್ಯೆ ವ್ಯಾಪಾರ ಸಮಸ್ಯೆ, ಮಾನಸಿಕ ಸಮಸ್ಯೆ, ಹೀಗೆ ಯಾವುದೇ ಬಗೆಯ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗಳಿಗೆ ಕೊರಗಜ್ಜನ ಬಳಿ ಪರಿಹಾರ ಸಿಗುತ್ತದೆ. ಈತನಿಗೆ ಪ್ರಿಯವಾದ ವಿಳ್ಯದೆಲೆ, ಅಡಿಕೆ, ಸುಣ್ಣ, ತಂಬಾಕು, ಬೀಡಿ, ಶೇಂದಿ ಮತ್ತು ಚೆಕ್ಕುಲಿಯನ್ನು ಸಮರ್ಪಿಸುತ್ತೇವೆ ಎಂದುಕೊಂಡರೆ ಆತನು ನಮ್ಮೆಲ್ಲ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನೀಗಿಸುತ್ತಾನೆ ಎಂಬ ನಂಬಿಕೆ ಇಲ್ಲಿನ ಜನರಿಗೆ ಹೆಚ್ಚಾಗಿ ಇದೆ. ನಾವು ಕಷ್ಟದಲ್ಲಿರುವಾಗ ಯಾವ ಜಾಗದಲ್ಲಿ ಬೇಕಾದರೂ ನಿಂತು ಭಕ್ತಿಯಿಂದ ಕೊರಗಜ್ಜ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಪ್ರಾರ್ಥಿಸಿದರೆ ಸಾಕು, ಆತ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ತುಳುನಾಡಿನ ಪ್ರತಿಯೊಬ್ಬ ಜನರು ಕೂಡ ಕೊರಗಜ್ಜನನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧಿಸುತ್ತಾರೆ. ಇನ್ನು ರಾತ್ರಿ ಸಮಯದಲ್ಲಿ ಕೊರಗಜ್ಜನ ಸನ್ನಿಧಾನದ ಮುಂದೆ ಹೋಗುವಾಗ ಯಾವುದೇ ಕಾರಣಕ್ಕೂ ಬೆಳಕನ್ನು ಹಚ್ಚಬಾರದು ಎಂಬ ಪ್ರತೀತಿ ಇದೆ. ಒಂದು ವೇಳೆ ಬೆಳಕನ್ನ ಹಚ್ಚಿದರೆ ಕೊರಗಜ್ಜನು ಶಿಕ್ಷೆಯನ್ನು ನೀಡುತ್ತಾನೆ ಎಂಬ ನಂಬಿಕೆ ಬಂದಿದೆ. ಹಾಗಾಗಿ ರಾತ್ರಿ ಹೊತ್ತು ಈ ದೇವಾಲಯದ ಎದುರು ಬರುವವರು ವಾಹನದ ಹೆಡ್ಲೈಟ್ ಅನ್ನು ಕೂಡ ಹಾಕದೆ ವಾಹನವನ್ನ ಚಲಿಸುತ್ತಾರೆ. ಹಾಗಾದರೆ ಕೊರಗಜ್ಜನ ಮಹಿಮೆ ಎಂಥದ್ದು ಎಂದು ಇಲ್ಲಿಯೇ ನಾವು ತಿಳಿದುಕೊಳ್ಳಬಹುದು. ಕೊರಗಜ್ಜನ ಆಲಯದ ಬಳಿ ಪ್ರತಿ ವರ್ಷ ಅಗಿಲು ಸೇವೆ ಮತ್ತು ಕೋಲಾ ಸೇವೆಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಕೋಲಾ ಸೇವೆ ಮಾಡುವಾಗ ತಲೆಗೆ ಅಡಿಕೆ ಹಾಳೆಯಿಂದ ಮಾಡಿರುವ ಸಿಂಗಾರದ ಪಟ್ಟಿ, ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ ಮತ್ತು ಮೈ ತುಂಬ ಕಪ್ಪು ಮಸಿಯನ್ನ ಬಳೆದುಕೊಂಡು ಕೈಯಲ್ಲಿ ಬೆತ್ತವನ್ನ ಹಿಡಿದು ನರ್ತಿಸುತ್ತಾರೆ. ಈ ಸಮಯದಲ್ಲಿ ಸಾವಿರಾರು ಜನರು ಇದನ್ನು ನೋಡಲು ಕಾತುರದಿಂದ ಕಾದಿರುತ್ತಾರೆ. ಇನ್ನು ಅಗಲು ಸೇವೆ ನಡೆಯುವಾಗ ಭಕ್ತಾದಿಗಳು ಕೊರಗಜ್ಜನಿಗೆ ಹರಿಕೆ ರೂಪದಲ್ಲಿ ಕೂಳು ಬಸಳೆ, ಮೀನಿನ ಪದಾರ್ಥ, ಕೋಳಿಯ ಪದಾರ್ಥವನ್ನು ಅರ್ಪಿಸುತ್ತಾರೆ. ಸಮಾನತೆಯನ್ನು ಸಾರುವ ಈ ದೇವರಿಗೆ ಜಾತಿ ಮತದ ಭೇದವಿಲ್ಲ. ಯಾರು ಬೇಕಾದರೂ ಕೂಡ ಈ ದೇವರ ಸನ್ನಿಧಾನಕ್ಕೆ ಬಂದು ಆತನನ್ನ ಪೂಜಿಸಬಹುದು. ಕೊರಗಜ್ಜನ ಮೂಲ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತಾರ ಎಂಬ ಪ್ರದೇಶದಲ್ಲಿದೆ. ಈ ದೇವರನ್ನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಪೂಜೆಯನ್ನ ಮಾಡಲಾಗುತ್ತದೆ. ಮಂಗಳೂರಿನ ಬೋಲಾರ್ ನಗರದಲ್ಲಿ ನೆಲೆಸಿರುವ ಕೊರಗಜ್ಜನ ದೇವಾಲಯಕ್ಕೆ ಬೆಂಗಳೂರಿನಿಂದ 351 ಕಿಲೋಮೀಟರ್, ಮೈಸೂರಿನಿಂದ 254 ಕಿಲೋಮೀಟರ್, ಮಂಗಳೂರಿನಿಂದ ಕೇವಲ 11 ಕಿಲೋಮೀಟರ್. ಸಾಧ್ಯವಾದರೆ ಕೊರಗಜ್ಜ ದೈವದ ಸನ್ನಿಧಾನಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ.